ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ಶುಭಂ ಅನ್ನೋ ಹಾರರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈ ಮೂವಿನ ದಿನೇಶ್ ಅನ್ನೋರು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರು. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳಬೇಕು ಅಂದ್ರೆ, ಮೂವಿಯಲ್ಲಿ ಮೇನ್ ಆಗಿ 3 ಜನ ಗಂಡೈಕ್ಳು ಇರ್ತಾರೆ. ಅವರೆಲ್ರಿಗೂ ಮದುವೆ ಆಗಿರುತ್ತೆ. ಆದ್ರೆ ಅವ್ರ ಹೆಂಡತಿರು ಎಲ್ರು ರಾತ್ರಿ 9 ಗಂಟೆ ಆಗ್ತಿದ್ದಂಗೆ ದೆವ್ವ ಹಿಡ್ಕೊಂಡೋ ರೀತಿ ಆಡೋಕೆ ಶುರು ಮಾಡ್ತಾರೆ. ಒಟ್ಟಿಗೆ ಎಲ್ರು ಹೆಂಡ್ತಿರ ಮೇಲೆ ದೆವ್ವ ಬರೋಕೆ ಕಾರಣ ಏನು? ಅದು ಕರೆಕ್ಟ್ ಆಗಿ ರಾತ್ರಿ 9 ಗಂಟೆಗೆ ಯಾಕೆ ಬರ್ತಾ ಇತ್ತು? ಆ ದೆವ್ವದ ಕೊನೆ ಆಸೆ ಏನಾಗಿತ್ತು? ಆ ದೆವ್ವಗಳಿಂದ ಇಡೀ ಊರನ್ನ ಕಾಪಾಡೋಕೆ ಏನೆಲ್ಲ ಮಾಡ್ಬೇಕಾಯ್ತು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಒಂದು ಅಜ್ಜಿ ಸಾಯೋ ಸ್ಥಿತಿಯಲ್ಲಿರೋದು ತೋರಿಸ್ತಾರೆ. ಆ ಅಜ್ಜಿ ಮೊಮ್ಮಗ ಡಿಶ್ ಕುಮಾರ ಅಜ್ಜಿ ಬಾಯಿಗೆ ತುಳಸಿ ನೀರು ಬಿಡೋ ಮುಂಚೆ ಅವನಜ್ಜಿಗೆ ಸಾಯೋ ಮುಂಚೆ ನಾರಾಯಣ ಅಂತ ದೇವರ ಹೆಸರು ಹೇಳಿ ಸಾಯಿ ಅಂತ ಹೇಳ್ತಾನೆ. ರಾತ್ರಿ 9 ಗಂಟೆ ಆಗುತ್ತೆ. ಸಾಯ್ತಿರೋ ಅಜ್ಜಿ ಟಿವಿ ಕಡೆ ಬೆರಳು ಮಾಡಿ ತೋರಿಸ್ತಾಳೆ. ಡಿಶ್ ಕುಮಾರನ ಹೆಂಡತಿ ಟಿವಿ ಆನ್ ಮಾಡ್ತಾಳೆ. ಅದ್ರಲ್ಲಿ ಜನ್ಮ ಜನ್ಮ ಬಂಧಂ ಅನ್ನೋ ಒಂದು ಸೀರಿಯಲ್ ಬರ್ತಾ ಇರುತ್ತೆ. ಆ ಸೀರಿಯಲ್ ಅಲ್ಲಿ ರಾಜಬಾಬು ಅನ್ನೋನು ಅವನ ಹೆಂಡತಿ ಸೀತಾಲಕ್ಷ್ಮಿನ ಹುಡುಕ್ತಾ ಇರ್ತಾನೆ. ರಾಜಬಾಬು ಸೀತಾನ ಹುಡುಕ್ತಾ ಅವ್ರ ಮನೆಗೆ ಹೋದ್ರೆ ಅವ್ರ ಮನೆಯಲ್ಲಿ ಸೀತಾ ಇರಲ್ಲ, ಮತ್ತೆ ಯಾರಿಗೂ ಸಿಗಲ್ಲ ಅಂತ ಲೆಟರ್ ಬರೆದು ಹೋಗಿರ್ತಾಳೆ. ಅಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ. ಅದನ್ನ ನೋಡಿ ಡಿಶ್ ಕುಮಾರ್ ಅಜ್ಜಿ ರಾಜಬಾಬುಗೆ ಬೈತಾ ಇರ್ತಾರೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಶ್ರೀನಿವಾಸ್ ಅನ್ನೋ ನಮ್ಮ ಕಥೆಯ ನಾಯಕನನ್ನ ತೋರಿಸ್ತಾರೆ. ಅವನು ಅವ್ರ ಊರಾದಂತಹ ಬಿಮಿಲಿ ಅನ್ನೋ ಊರಲ್ಲಿ ಮನ ಟೌನ್ ಕೇಬಲ್ ಅನ್ನೋ ಒಂದು ಕೇಬಲ್ ಆಫೀಸ್ ಹಿಡ್ಕೊಂಡಿರ್ತಾನೆ. ಇಡೀ ಟೌನ್ಗೆ ಶ್ರೀನಿವಾಸೇ ಕೇಬಲ್ ಆಪರೇಟರ್. ಅವನು ಜನಗಳನ್ನ ಎಂಟರ್ಟೈನ್ ಮಾಡೋಕೆ ವಾರಕ್ಕೆ ಒಂದ್ಸಲ ಕಾಲ್ ಮಾಡಿ ಗಿಫ್ಟ್ ಗೆಲ್ಲಿ ಅನ್ನೋ ಶೋನ ಮಾಡ್ತಾ ಇರ್ತಾನೆ. ಆದ್ರೆ ಆ ಶೋ ಅಲ್ಲಿ ಕಾಲ್ ಮಾಡೋರ್ಗೆಲ್ಲ ಸಿಲ್ಲಿ ಕ್ವಶನ್ ಕೇಳಿ ಯಾರಿಗೂ ಗಿಫ್ಟ್ ಕೊಡ್ತಾ ಇರಲ್ಲ. ಇದು ಶ್ರೀನಿವಾಸ್ ಕತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಶ್ರೀನಿವಾಸ್ ಫ್ರೆಂಡ್ ಆಗಿದ್ದ ವೆಂಕಟೇಶ್ನ ತೋರಿಸ್ತಾರೆ. ವೆಂಕಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಹೆಂಡತಿ ಗಾಯತ್ರಿ. ವೆಂಕಿ ಗಾಯತ್ರಿನ ಪ್ರೀತಿ ಮಾಡಿ ಮದುವೆ ಆಗಿದ್ರು ಅವಳಿಗೆ ರೆಸ್ಪೆಕ್ಟೇ ಕೊಡ್ತಾ ಇರಲ್ಲ. ಯಾವಾಗ್ಲೂ ಅವಳನ್ನ ಡಾಮಿನೇಟ್ ಮಾಡ್ತಾ ಇರಬೇಕು ಅಂತ ಅನ್ಕೊಂಡಿರ್ತಾನೆ. ಆಮೇಲೆ ನಮಗೆ ಸೀನಾನ ಇನ್ನೊಬ್ಬ ಫ್ರೆಂಡ್ ಶಹಜಹಾನ್ ನ ತೋರಿಸ್ತಾರೆ. ಅವಂದು ಒಂದು ಕಿರಾಣಿ ಅಂಗಡಿ ಇರುತ್ತೆ. ಶಹಜಹಾನ್ ಹೆಂಡತಿ ಫರೀದಾ. ಶಹಜಹಾನ್ ಕೂಡ ಅವನ ಹೆಂಡತಿಗೆ ಮರ್ಯಾದೆನೆ ಕೊಡ್ತಾ ಇರಲ್ಲ. ಇವಾಗ ಸೀನಂಗೆ ಹೆಣ್ಣು ನೋಡೋಕೆ ಹೋಗ್ತಾರೆ. ಆದ್ರೆ ಹೆಣ್ಣು ಮನೆಯಲ್ಲಿ ಇರಲ್ಲ. ಸೀನಾ ನೋಡೋಕೆ ಹೋಗಿದ್ದ ಹುಡುಗಿ ಹೆಸರು ಶ್ರೀವಲ್ಲಿ. ಅವಳು MBA ಮಾಡಿ ಇವಾಗ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಸೀನಿಯವರಮ್ಮ ಒಲ್ಲಿನ ರೆಡಿಯಾಗಿ ಬರೋಕೆ ಹೇಳಿದ್ರೆ ಸೀನಾ ರೆಡಿ ಆಗೋದು ಏನು ಬೇಡ ಅಂತ ಹೇಳ್ತಾನೆ. ಆಮೇಲೆ ಸೀನಾ ಮತ್ತೆ ಒಲ್ಲಿ ಮಾತಾಡೋಕೆ ಟೆರಸ್ಗೆ ಹೋಗ್ತಾರೆ. ಅವರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಅಲ್ಲೇ ಇದ್ದ ವಾಟರ್ ಟ್ಯಾಂಕ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೀನಾ ಪ್ಲಾಸ್ಟಿಕ್ ವಾಟರ್ ಟ್ಯಾಂಕ್ ಬದಲು ಸಿಮೆಂಟ್ ಅಲ್ಲಿ ಕಟ್ಟಿಸಿದ್ರೆ ಒಳ್ಳೇದು ಅಂತ, ಒಲ್ಲಿ ಪ್ಲಾಸ್ಟಿಕ್ ವಾಟರ್ ಟ್ಯಾಂಕೇ ಬೆಸ್ಟ್ ಅಂತ. ಅರ್ಧ ಗಂಟೆ ಅದನ್ನೇ ಮಾತಾಡ್ತಾ ಇರ್ತಾರೆ. ಆಮೇಲೆ ಒಲ್ಲಿ ತಾಯಿ ಕೆಳಗಡೆ ಬರೋಕೆ ಹೇಳ್ತಾರೆ. ಅವಾಗ ಸೀನಾ ಒಲ್ಲಿಗೆ ನನ್ ಬಗ್ಗೆ ಹೇಳೋದೇನಿಲ್ಲ, ಕೇಬಲ್ ಆಪರೇಟರ್ ಅಷ್ಟೇ, ಬ್ಯಾಂಕ್ ಅಲ್ಲಿ 7 ಲಕ್ಷ ಲೋನ್ ಇದೆ ಅಂತ ಆನೆಸ್ಟ್ ಆಗಿ ಹೇಳ್ತಾನೆ. ಅವಾಗ ಒಲ್ಲಿ ಇಬ್ರು ಸೇರ್ಕೊಂಡು ಲೋನ್ ತೀರ್ಸೋಣ ಅಂತ ಹೇಳ್ತಾಳೆ. ಅಂದ್ರೆ ಒಲ್ಲಿಗೆ ಸೀನಾ ಇಷ್ಟ ಆದ ಅಂತ ಅರ್ಥ. ಸೀನಾಗೂ ಒಲ್ಲಿ ಇಷ್ಟ ಆಗಿರ್ತಾಳೆ. ಆದ್ರೆ ಸೀನನ್ ತಾಯಿಗೆ ಒಲ್ಲಿ ಇಷ್ಟ ಆಗಿರಲ್ಲ. ಅದಕ್ಕೆ ಮದುವೆ ಬೇಡ ಅಂತಾಳೆ. ಆದ್ರೆ ಸೀನಾ ಮಾತ್ರ ಮದುವೆ ಆದ್ರೆ ಒಲ್ಲಿನೇ ಆಗೋದು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾನೆ. ಇವಾಗ ಊರಲ್ಲಿ ನಾವು ಮೊದಲನೇ ಸೀನಲ್ಲಿ ನೋಡಿದ್ದ ಡಿಶ್ ಕುಮಾರ್ ಇವಾಗ ಊರಲ್ಲಿ ಡಿಶ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾನೆ. ಇವಾಗ ಸೀನಾ ಮದುವೆ ಆದ್ಮೇಲೆ ಇರೋಕೆ ಅವನ ಅಜ್ಜಿ ಇರ್ತಿದ್ದ ರೂಮ್ ನ ಸೆಟ್ ಮಾಡಿಕೊಂಡು ಹೊಸ ಟಿವಿ ಕೂಡ ತರ್ತಾನೆ. ಸೀನಾ ಮದುವೆ ಆಗ್ತಿರೋ ವಿಷಯ ಗೊತ್ತಾಗಿ ವೆಂಕಟೇಶ್ ಮತ್ತೆ ಶಹಜಾನ್ ಸೀನಂಗೆ ಕೆಲಸಕ್ಕೆ ಹೋಗ್ತಿರೋ ಹುಡುಗಿನ ಮದುವೆ ಆದ್ರೆ ಹೇಳಿದ ಮಾತು ಕೇಳಲ್ಲ, ಯಾವಾಗ್ಲೂ ನಾವು ಡಾಮಿನೇಟ್ ಮಾಡ್ಬೇಕು, ಆಲ್ಫಾ ಮೇಲ್ ರೀತಿ ಇರಬೇಕು ಅಂತ ಕೆಟ್ಟ ಅಡ್ವೈಸ್ ಎಲ್ಲ ಕೊಡ್ತಾ ಇರ್ತಾರೆ. ಅದೇ ರೀತಿ ಗಾಯತ್ರಿ ಮತ್ತೆ ಫರೀದಾ ಒಲ್ಲಿಗೆ ಕೆಲಸದಿಂದ ಬಂದ ದುಡ್ಡೆಲ್ಲ ಗಂಡಂಗೆ ಕೊಡ್ಬೇಡ, ನೀನು ಹೊಸಿ ಹಿಡ್ಕೋ ಅಂತ ಅಡ್ವೈಸ್ ಕೊಡ್ತಾ ಇರ್ತಾರೆ. ಕಡೆಗೆ ಸೀನಂಗೂ ಒಲ್ಲಿಗೂ ಮದುವೆ ಆಗುತ್ತೆ. ಫಸ್ಟ್ ನೈಟ್ಗೆ ಒಲ್ಲಿ ರೆಡಿಯಾಗಿ ಬರ್ತಾಳೆ. ಅಲ್ಲಿ ಸೀನಾ ಒಲ್ಲಿಗೆ ಅವನು ಸಾಫ್ಟ್ ಅಲ್ಲ, ಅವನು ಕೂಡ ಆಲ್ಫಾ ಮೇಲ್ ಅಂತ ತೋರಿಸ್ಕೊಳ್ಳೋಕೆ ಅವ್ನ್ ಕಂಡ್ರೆ ಊರವರೆಲ್ಲ ಭಯ ಪಡ್ತಾರೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ. ರಾತ್ರಿ 9 ಗಂಟೆಗೆ ಗಡಿಯಾರ ಸೌಂಡ್ ಮಾಡುತ್ತೆ. ಒಲ್ಲಿ ಸೈಲೆಂಟ್ ಆಗಿ ಟಿವಿ ಆನ್ ಮಾಡ್ಕೊಂಡು ಜನ್ಮ ಜನ್ಮ ಬಂಧಂ ಸೀರಿಯಲ್ ನೋಡ್ತಾ ಕೂತ್ಕೋತಾಳೆ. ಸೀನಾ ಎಷ್ಟೇ ಮಾತಾಡ್ಸೋಕೆ ಟ್ರೈ ಮಾಡಿದ್ರು ತಿರುಗ್ತಾ ಇರಲ್ಲ. ಸೀನಾ ಒಂದ್ಸಲ ಜೋರಾಗಿ ಕೂಗ್ತಾನೆ. ಅವಾಗ ಒಲ್ಲಿ ಕೋಪದಲ್ಲಿ ಸೀನನ ಕಡೆ ತಿರುಗಿ ಅಂತ ಅಂದು ಮತ್ತೆ ಸೀರಿಯಲ್ ನೋಡೋಕೆ ಶುರು ಮಾಡ್ತಾಳೆ. ಸೀನಾ ಅಷ್ಟಕ್ಕೆ ಭಯ ಬಿದ್ದು ಸೈಲೆಂಟ್ ಆಗಿ ಮಲಿಕೋತಾನೆ. ಬೆಳಿಗ್ಗೆ ಎದ್ರೆ ಒಲ್ಲಿಗೆ ರಾತ್ರಿ ಅವಳು ಆ ರೀತಿ ಆಡಿದ್ದು ನೆನಪೇ ಇರಲ್ಲ. ಒಲ್ಲಿ ರೆಡಿಯಾಗಿ ಅವಳ ಅತ್ತೆ ಕೈಲೆ ದೋಸೆ ಹಾಕಿಸ್ಕೊಂಡು ತಿಂದು ಬ್ಯಾಂಕ್ಗೆ ಸೀನನ ಜೊತೆ ಹೋಗುವಾಗ ಸೀನನ ಕೇಬಲ್ ಆಫೀಸ್ ಪಕ್ಕನೆ ಡಿಶ್ ಕುಮಾರ ಅಂಗಡಿ ಓಪನ್ ಮಾಡಿಕೊಂಡು ನಮ್ಮಲ್ಲಿ 999 ಚಾನಲ್, ಸೀನನ ಕೇಬಲ್ ಅಲ್ಲಿ ಬರೀ 50 ಚಾನಲ್ ಅಷ್ಟೇ ಅಂತ ಬೋರ್ಡ್ ಬೇರೆ ಹಾಕೊಂಡಿರ್ತಾನೆ.
ಅದನ್ನ ನೋಡಿ ಸೀನಾ ಮತ್ತೆ ವಲ್ಲಿ ಅದನ್ನ ಕೇಳೋಕೆ ಹೋಗ್ತಾರೆ. ಡಿಶ್ ಕುಮಾರ್ ಅದನ್ನ ತೆಗೆಯಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ವಲ್ಲಿ ಡಿಶ್ ಕುಮಾರ್ ಜೊತೆ ಜಗಳ ಆಡೋಕೆ ಹೋಗ್ತಾಳೆ. ಸೀನಾ ವಲ್ಲಿನ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗುವಾಗ ವಲ್ಲಿ ಅವಳು ಸ್ಕೂಲಲ್ಲಿ ಹಾಡು ಹೇಳೋ ಕಾಂಪಿಟೇಷನ್ ಅಲ್ಲಿ ಯಾವಾಗ್ಲೂ ಗೆಲ್ತಿದ್ಲು ಅಂತ ಸೀನನಿಗೆ ಹೇಳ್ತಾಳೆ. ಅದಕ್ಕೆ ಸೀನಾ ಅವಳನ್ನ ಬ್ಯಾಂಕ್ ಹತ್ರ ಇಳಿಸಿ ಹಾಡು ಹೇಳೋಕೆ ಕೇಳ್ತಾನೆ. ಅವಾಗ ವಲ್ಲಿ ರಾತ್ರಿ ಹಾಡು ಹೇಳ್ತೀನಿ ಅಂತ ಹೇಳ್ತಾಳೆ. ರಾತ್ರಿ ಸೀನಾ ವಲ್ಲಿ ಹಾಡು ಹೇಳ್ತಾಳೆ ಅಂತ ಕಣ್ ಮುಚ್ಕೊಂಡ್ರೆ ವಲ್ಲಿ ಹೋಗಿ ಸೀರಿಯಸ್ ಆಗಿ ಸೀರಿಯಲ್ ನೋಡ್ತಾ ಕೂತ್ಕೋತಾಳೆ. ಅದನ್ನ ನೋಡಿ ಸೀನಂಗೆ ಕೋಪ ಬಂದು ಟಿವಿ ಪ್ಲಗ್ ಕಿತ್ತಾಕ್ಬಿಡ್ತಾನೆ. ಅಷ್ಟೇ ವಲ್ಲಿ ಕೋಪ ಮಾಡಿಕೊಂಡು ಪಕ್ಕದಲ್ಲಿ ಇದ್ದ ತುಂಬಾ ತೂಕ ಇದ್ದ ಮಂಚನ ಒಂದೇ ಕೈಯಲ್ಲಿ ಸೈಡ್ಗೆ ದೂಕ್ತಾಳೆ. ಅದನ್ನ ನೋಡಿ ಸೀನಾ ಗಾಬರಿಯಾಗಿ ಮತ್ತೆ ಟಿವಿ ಆನ್ ಮಾಡಿ ಸುಮ್ನಾಗ್ತಾನೆ. ಇವಾಗ ಸೀನಾ ಈ ಸೀರಿಯಲ್ ಮ್ಯಾಟರ್ನ ವೆಂಕಿ ಮತ್ತೆ ಶಹಜಾನ್ಗೆ ಹೇಳ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಶಹಜಹಾನೆ ಸೀನನ್ಗಿಂತ ಮುಂಚೆ ಅವನ ಹೆಂಡತಿ ಫರೀದಾ ಕೂಡ ಜನ್ಮ ಜನ್ಮ ಬಂಧಂ ಸೀರಿಯಲ್ ನೋಡುವಾಗ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ ಅಂತ ಹೇಳ್ತಾನೆ. ಅವಾಗ ಸೀನಾ ಅವನ ಮನೆಯಲ್ಲಿ ಆಗ್ತಾ ಇರೋದನ್ನ ಹೇಳ್ತಾನೆ. ಇವ್ರು ಹೇಳ್ತಿರೋದನ್ನ ಕೇಳಿ ವೆಂಕಿ ನಗಾಡ್ತಾ ಇರ್ತಾನೆ. ಯಾಕಂದ್ರೆ ಅವನ್ ಕೆಲಸ ಮಾಡೋದು ನೈಟ್ ಶಿಫ್ಟ್ ಆದ್ರಿಂದ ಅವನಿಗೆ ಮನೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಅದಕ್ಕೆ ಸೀನಾ ಮತ್ತೆ ಶಹಜಾನ್ ರಾತ್ರಿ 9 ಗಂಟೆಗೆ ಗಾಯತ್ರಿ ಕೈಲಿ ಕಾಫಿ ಮಾಡಿಸ್ಕೊಂಡು ಕುಡಿ ಅಂತ ವೆಂಕಿಗೆ ಚಾಲೆಂಜ್ ಆಗ್ತಾರೆ. ಅದೇ ದಿನ ರಾತ್ರಿ ವೆಂಕಿ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇರ್ತಾನೆ. ಸೀನಾ ಮತ್ತೆ ಶಹಜಾನ್ ಕಿಟಕಿ ಹತ್ರ ಏನಾಗುತ್ತೆ ಅಂತ ನೋಡೋಕೆ ಬಂದಿರ್ತಾರೆ. ಕರೆಕ್ಟ್ ಆಗಿ 9 ಗಂಟೆ ಆಗುತ್ತೆ. ವೆಂಕಿ ಗಾಯತ್ರಿ ಹತ್ರ ಕಾಫಿ ಕೇಳ್ತಾನೆ. ಗಾಯತ್ರಿ ಕಿಚನ್ ಕಡೆ ಹೋಗ್ತಾಳೆ. ಕಾಫಿ ತರ್ತಾಳೆ ಅನ್ಕೊಂಡ್ರೆ ಚೇರ್ ತಗೊಂಡು ಬಂದು ಸೀರಿಯಲ್ ಹಾಕೊಂಡು ಕೂತ್ಕೋತಾಳೆ. ಅದನ್ನ ನೋಡಿ ವೆಂಕಿಗೆ ಕೋಪ ಬಂದು ಗಾಯತ್ರಿ ಕೈಯಿಂದ ರಿಮೋಟ್ ಕಿತ್ಕೊಂಡು ಬ್ಯಾಟ್ರಿ ತೆಗ್ದು ಬಿಸಾಕ್ತಾನೆ. ಅಷ್ಟೇ ಗಾಯತ್ರಿ ಕೋಪ ಮಾಡ್ಕೊಂಡು ವೆಂಕಿನ ತೆಗ್ದು ಎಸಿತಾಳೆ. ಇವಾಗ ವೆಂಕಿ ಗಾಬರಿಯಾಗಿ ಬ್ಯಾಟರಿ ಹುಡುಕ್ತಾ ಇರ್ತಾನೆ. ಬ್ಯಾಟ್ರಿ ಸಿಗ್ತಾ ಇರಲ್ಲ. ಅಷ್ಟರಲ್ಲಿ ಸೀನಾ ಮತ್ತೆ ಶಹಜಾನ್ ಬಂದು ಸೀರಿಯಲ್ ಹಾಕ್ತಾರೆ. ಗಾಯತ್ರಿ ಸುಮ್ನಾಗ್ತಾಳೆ. ಇವಾಗ ರಾತ್ರಿ ಹೊತ್ತು ಏನ್ ನಡೀತಿದೆ ಅಂತ ಅವ್ರ ಹೆಂಡ್ತಿರಿಗೆ ಹೇಳೋಣ ಅಂತ ಸೀನಾ ಅನ್ಕೊಂಡ್ರೆ ವೆಂಕಿ ಮಾತ್ರ ಹೆಂಡ್ತಿರ್ ಕೈಲಿ ಒದೆ ತಿಂದು ಅಂತ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗುತ್ತೆ, ಬೇಡ ಅಂತಾನೆ. ಇವಾಗ ಅವ್ರ ಹೆಂಡ್ತಿರ್ ಹೇಳಿದ ಮಾತನ್ನೆಲ್ಲ ಕೇಳೋಕೆ ಶುರು ಮಾಡ್ತಾರೆ. ಡೈಲಿ ರಾತ್ರಿ 9 ಗಂಟೆ ಆದ ತಕ್ಷಣ ಮನೆಯಿಂದ ಈಚೆ ಬಂದ್ಬಿಡ್ತಾ ಇರ್ತಾರೆ. ಆದ್ರೆ ಶಾಕಿಂಗ್ ವಿಷಯ ಏನು ಅಂದ್ರೆ ಅವ್ರ 3 ಜನದ ಮನೆಯಲ್ಲಿ ಮಾತ್ರ ಈ ಸಮಸ್ಯೆ ಇರಲ್ಲ. ಇಡೀ ಊರಿನ ಎಲ್ಲಾ ಮನೆಯಲ್ಲೂ ಇದೇ ಪ್ರಾಬ್ಲಮ್ ಇರುತ್ತೆ. ರಾತ್ರಿ 9 ಗಂಟೆಗೆ ಸರಿಯಾಗಿ ಊರಿನ ಎಲ್ಲಾ ಗಂಡಸರು ಮನೆ ಬಿಟ್ಟು ಈಚೆ ಬರ್ತಾ ಇರ್ತಾರೆ. ಇವಾಗ ವಲ್ಲಿಗೆ ಅವಳು ರಾತ್ರಿ ಹೊತ್ತಲ್ಲಿ ಏನೋ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಸೀನನ್ನ ಏನಾಗ್ತಿದೆ ಅಂತ ಕೇಳಿದ್ರೆ ಅವನು ಏನು ಇಲ್ಲ ಅಂತ ಹೇಳ್ತಾ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಇವಾಗ ಸೀನಾ ಒಂದು ಪ್ಲಾನ್ ಮಾಡಿ ವೆಂಕಿ ಮತ್ತೆ ಶಹಜಾನ್ನ ಕರ್ಕೊಂಡು ಮಾಯಾ ಅನ್ನೋ ಮಾಟಗಾತಿ ಮನೆ ಬಳಿ ಹೋಗ್ತಾನೆ. ಮಾಯಾ ಕ್ಯಾರೆಕ್ಟರ್ನ ಪ್ಲೇ ಮಾಡಿರೋದು ಸಮಂತ, ಯಾಕಂದ್ರೆ ಅವಳೇ ಈ ಮೂವಿಯ ಪ್ರೊಡ್ಯೂಸರ್. ಇವಾಗ ಸೀನಾ ಫ್ರೆಂಡ್ಸ್ ಜೊತೆ ಮಾಯಾ ಬಳಿ ಹೋದಾಗ ಮಾಯಾಗೆ 9 ಗಂಟೆ ದೆವ್ವ ಊರಿನ ಮಹಿಳೆಯರ ಮೇಲೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಅವಾಗ ಮಾಯಾ ಸೀನಾ, ವೆಂಕಿ ಮತ್ತೆ ಶಹಜಾನಿಂದ 10,000 ಇಸ್ಕೊಂಡು ಅವರಿಗೆ 3 ಬಾಟಲಿ ಔಷಧಿ ಕೊಟ್ಟು ಅದರ ಒಳಗೆ ಅವರ ಹೆಂಡತಿಯ ಕೂದಲು ಹಾಕಿದರೆ ಅವರ ಮೇಲೆ ಯಾವ ದೆವ್ವ ಬಂದಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. 3 ಜನ ಸೇರಿ 10,000 ಕೊಟ್ಟು ಒಂದೊಂದು ಬಾಟ್ಲಿ ತಗೊಂಡು ಮನೆಗೆ ಹೋಗ್ತಾರೆ. ರಾತ್ರಿ 9 ಗಂಟೆ ಆದಾಗ ಕಷ್ಟಪಟ್ಟು ಅವ್ರ ಹೆಂಡತಿರು ಕೂದಲು ಕಿತ್ತು ಆ ಔಷಧಿ ಒಳಗೆ ಹಾಕ್ತಾರೆ. ಅವಾಗ ಔಷಧಿಯಿಂದ ಹೊಗೆ ಬರೋಕೆ ಶುರುವಾಗುತ್ತೆ. ಆ ಹೊಗೆ ದೆವ್ವ ಹಿಡಿದಿರೋ ಹೆಂಡತಿಯರ ಮೇಲೆ ಬಿದ್ದಾಗ ಅವರು ವಯಸ್ಸಾಗಿರೋ ರೀತಿ ಕಾಣಿಸೋಕೆ ಶುರು ಆಗ್ತಾರೆ. ಅಂದ್ರೆ ವಯಸ್ಸಾಗಿ ಸತ್ತಿರೋ ಸೀನಾ, ವೆಂಕಿ ಮತ್ತೆ ಶಹಜಾನ್ನ ಅಜ್ಜಿಯಂದಿರು ಸೀರಿಯಲ್ ನೋಡೋದಿಕ್ಕಾಗಿ ಅವರ ಮೊಮ್ಮಕ್ಕಳ ಹೆಂಡತಿಯರ ಮೇಲೆ ದಿನ ರಾತ್ರಿ 9 ಗಂಟೆಗೆ ಬರ್ತಾ ಇರ್ತಾರೆ. ಇದೇ ರೀತಿ ಊರಿನ ಎಲ್ಲ ಅಜ್ಜಿಯಂದಿರು ದೆವ್ವ ಆಗಿ ಆ ಮನೆಯ ಸೊಸೆಯಂದಿರ ಮೇಲೆ ಬಂದು ಸೀರಿಯಲ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಈ ಡಿಶ್ ಕುಮಾರ್ ಅಜ್ಜಿ ಇನ್ನೂ ಸತ್ತಿರಲ್ಲ. ಅದಕ್ಕೆ ಅವನಿಗೆ ಯಾವುದೇ ದೆವ್ವದ ಕಾಟ ಇಲ್ಲದೆ ಆರಾಮಾಗಿ ಇರ್ತಾನೆ. ಮಾರನೇ ದಿನ 3 ಜನನು ಒಂದು ಟೀ ಅಂಗಡಿ ಹತ್ರ ಕೂತಿದ್ದಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ತಾಯ್ತ ಮಾರ್ಕೊಂಡು ಬರ್ತಾನೆ. ಎಲ್ಲಾ ಜನ ಅವನ ಹಿಂದೆನೆ ಇರ್ತಾರೆ. ಇವ್ರು 3 ಜನ ಕೂಡ ಅವನ ಹತ್ರ ತಾಯ್ತ ಕೇಳ್ತಾ ಇರ್ತಾರೆ. ಆದ್ರೆ ಅವನು ಜಾಸ್ತಿ ರೇಟ್ ಹೇಳ್ತಾ ಇರ್ತಾನೆ. ಅವಾಗ ಅಲ್ಲೇ ಇದ್ದ ಟೀ ಅಂಗಡಿಯಲ್ಲಿ ಜನ್ಮ ಜನ್ಮ ಬಂಧಂ ಸೀರಿಯಲ್ ಇನ್ನ 3 ದಿನದಲ್ಲಿ ಮುಗಿದು ಹೋಗುತ್ತೆ ಅಂತ ಬರ್ತಾ ಇರುತ್ತೆ. ಅದನ್ನ ನೋಡಿ ಇನ್ನ 3 ಡೇಸ್ ಅಲ್ಲಿ ಅವ್ರ ಪ್ರಾಬ್ಲಮ್ ಎಲ್ಲ ಮುಗ್ದೋಗುತ್ತೆ ಅಂತ ಅನ್ಕೋತಾರೆ. ಪಾಪ ತಾಯ್ತ ಮರ್ತಿದ್ದವನ ಹತ್ರ ಒಬ್ರು ತಾಯ್ತ ತಗೊಳ್ಳೋದೇ ಇಲ್ಲ. ಕಡೆಗೆ ಸೀರಿಯಲ್ ಕ್ಲೈಮ್ಯಾಕ್ಸ್ ದಿನ ಬರುತ್ತೆ. ಎಲ್ರು ಸೀರಿಯಲ್ ಮುಗಿಯುತ್ತೆ ಅಂತ ಖುಷಿಯಾಗಿರ್ತಾರೆ. ಸೀರಿಯಲ್ ಅಲ್ಲಿ ರಾಜ್ಬಾಬು ಸೀತಾಲಕ್ಷ್ಮಿನ ಹುಡುಕಿ ಅವಳ ಹತ್ರ ಅವನು ಬದಲಾಗಿದ್ದಾನೆ, ಇನ್ಮೇಲೆ ಒಳ್ಳೆ ಗಂಡನ ರೀತಿ ಇರ್ತಾನೆ ಅಂತ ಹೇಳ್ತಾನೆ.
ಯಾಕಂದ್ರೆ ರಾಜ್ಬಾಬು ಸೀತಾಲಕ್ಷ್ಮಿನ ಪ್ರೀತಿ ಮಾಡಿ ಮದ್ವೆ ಆಗಿದ್ರು ಅವಳನ್ನ ಸರಿಯಾಗಿ ನೋಡ್ಕೋತಿರಲ್ಲ. ಅದಕ್ಕೆ ಸೀತಾಲಕ್ಷ್ಮಿ ಮನೆ ಬಿಟ್ಟು ಬಂದಿರ್ತಾಳೆ. ಇವಾಗ ರಾಜ್ಬಾಬುಗೆ ಸೀತಾಲಕ್ಷ್ಮಿ ಬೆಲೆ ಗೊತ್ತಾಗಿ ಅವಳನ್ನ ಹುಡಿಕೊಂಡು ಬಂದಿರ್ತಾನೆ. ಇನ್ನೇನು ಸೀತಾ ಜೊತೆ ರಾಜ್ಬಾಬು ಒಂದಾಗ್ಬೇಕು, ಅಷ್ಟರಲ್ಲಿ ಮರದ ಕೊಂಬೆ ಬಿದ್ದು ರಾಜ್ಬಾಬು ತಲೆಗೆ ಏಟಾಗುತ್ತೆ. ಆದ್ರಿಂದ ರಾಜ್ಬಾಬುಗೆ ಕಳೆದ 1 ವರ್ಷ ಏನೆಲ್ಲ ಆಗಿತ್ತು ಅನ್ನೋದು ಮರ್ತೋಗುತ್ತೆ. ಅಂದ್ರೆ ಅವನು ಒಳ್ಳೆಯವನಾಗಿರೋದು ಮರ್ತೋಗಿ ಮತ್ತೆ ಸೀತಾನ ಕೆಟ್ಟ ರೀತಿ ನಡೆಸಿಕೊಳ್ಳೋಕೆ ಶುರು ಮಾಡ್ತಾನೆ. ಸೀರಿಯಲ್ ಮುಗಿಯಲ್ಲ ಅಂತ ಎಪಿಸೋಡ್ ಕೊನೆಯಲ್ಲಿ ಹೇಳ್ತಾರೆ. ಅಷ್ಟೇ, ಇನ್ನ ಸೀರಿಯಲ್ ಮುಗಿಯೋದೇ ಇಲ್ಲ ಅಂತ ಗೊತ್ತಾಗಿ ಸೀನಾ, ವೆಂಕಿ, ಶಹಜಾನ್ ಊರಿನ ಜನರ ಜೊತೆ ಮತ್ತೆ ಮಾಯಾ ಬಳಿ ಸೊಲ್ಯೂಷನ್ ಕೇಳೋಕೆ ಹೋಗ್ತಾರೆ. ಅವಾಗ ಮಾಯಾ ಇನ್ನು 10 ದಿನದಲ್ಲಿ ಬ್ಲಡ್ ಮೂನ್ ಬರುತ್ತೆ, ಅಲ್ಲಿಂದ ಆ ದೆವ್ವಗಳ ಶಕ್ತಿ ಜಾಸ್ತಿ ಆಗುತ್ತಾ ಹೋಗುತ್ತೆ, ಅದಕ್ಕೆ ಸೊಲ್ಯೂಷನ್ ನಿಮ್ಮ ಹತ್ರನೇ ಇದೆ ಅಂತ ಹೇಳಿ ಕಳಿಸ್ತಾಳೆ. ಅಲ್ಲಿಂದ ಸೀನಾ ಬಂದು ಒಲ್ಲಿ ಪಕ್ಕ ಮಲ್ಕೊಂಡ್ರೆ ಅವನಿಗೆ ಒಲ್ಲಿ ಅವನ ಅಜ್ಜಿ ತರ ಕಾಣ್ತಾ ಇರ್ತಾಳೆ. ಅದಕ್ಕೆ ಸೀನಾ ಮಂಚದ ಕೆಳಗೆ ಮಲಿಕೋತಾನೆ. ಅದನ್ನ ಒಲ್ಲಿ ನೋಡ್ತಾಳೆ. ಮಾರನೇ ದಿನ ಒಲ್ಲಿ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲಾ ಮಾಡ್ತಾ ಇರ್ತಾಳೆ. ಅಡಿಗೆ ಮಾಡುವಾಗ ಕೈಯೆಲ್ಲ ಸುಟ್ಕೋತಾಳೆ. ಅವಾಗ ಒಲ್ಲಿ ಸೀನಾ ಏನನ್ನೋ ಮುಚ್ಚಿಡ್ತಾ ಇರೋದಕ್ಕೆ ಈಗ ಮಾಡಿಸಿದ್ದಾಳೆ ಅಂತ ಸೀನಾಗೆ ಗೊತ್ತಾಗಿ ಒಲ್ಲಿಗೆ ನಡೆದ ಎಲ್ಲಾ ಘಟನೆಗಳನ್ನ ಹೇಳ್ತಾನೆ. ಸೀನಾ ಒಲ್ಲಿಗೆ ಅವಳ ಮೇಲೆ ದೆವ್ವ ಬರುತ್ತೆ ಅಂತ ಹೇಳ್ತಾ ಅವಳನ್ನ ತಪ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ 9 ಗಂಟೆ ಆಗಿ ಒಲ್ಲಿ ಮೇಲೆ ಮತ್ತೆ ದೆವ್ವ ಬಂದ್ಬಿಟ್ಟಿರುತ್ತೆ. ಆವಾಗ ಒಲ್ಲಿ ಮೈ ಮೇಲಿದ್ದ ಅಜ್ಜಿ ಕೋಪ ಮಾಡಿಕೊಂಡು ಮತ್ತೆ ಮಂಚನ ಜೋರಾಗಿ ಸೈಡ್ಗೆ ದೂಕ್ಬಿಡ್ತಾಳೆ. 9:30 ಆದ್ಮೇಲೆ ದೆವ್ವ ಸೀರಿಯಲ್ ನೋಡ್ಕೊಂಡು ಒಲ್ಲಿ ಮೈ ಮೇಲಿಂದ ಹೋಗ್ಬಿಡುತ್ತೆ. ಆಮೇಲೆ ಒಲ್ಲಿ ಅಲ್ಲಿದ್ದ ಮಂಚನ ನೋಡ್ತಾಳೆ. ಅವಾಗ ಅವಳಿಗೆ ಡೈಲಿ ಅವಳ ಮೇಲೆ ದೆವ್ವ ಬರ್ತಿರೋದು ಕನ್ಫರ್ಮ್ ಆಗುತ್ತೆ. ಆ ವಿಷಯನ ಅವಳು ಗಾಯತ್ರಿ ಮತ್ತೆ ಫರೀದಾಗೂ ಹೇಳ್ತಾಳೆ. ಸೀನಾ ಅವನ ತಂದೆ ತಾಯಿಗೂ ಈ ವಿಷಯ ಹೇಳ್ತಾನೆ. ಡೈಲಿ ಸೀರಿಯಲ್ ಅಲ್ಲಿ ರಾಜ್ಬಾಬು ಸೀತಾಗೆ ತೊಂದರೆ ಕೊಟ್ರೆ ರಿಯಲ್ ಲೈಫ್ ಅಲ್ಲಿ ಹೆಂಡತಿರ ಮೇಲೆ ಬಂದಿರೋ ದೆವ್ವಗಳು ಗಂಡಂದರಿಗೆ ತೊಂದರೆ ಕೊಡ್ತಾ ಇರ್ತಾವೆ. ಬ್ಲಡ್ ಮೂನ್ ಡೇ ಕೂಡ ಬರುತ್ತೆ, ದೆವ್ವಗಳ ಶಕ್ತಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಒಂದ್ ಕಡೆ ಎಲ್ಲಾ ಗಂಡಂದಿರಿಗೆ ಪ್ರಾಬ್ಲಮ್ ಆಗ್ತಿದ್ರೆ ಡಿಶ್ ಕುಮಾರ್ ಮಾತ್ರ ಅವನ ಹೆಂಡತಿ ಜೊತೆ ಖುಷಿಯಾಗಿರ್ತಾನೆ. ಒಂದಿನ ರಾಜ್ಬಾಬು ಸೀರಿಯಲ್ ಬಗ್ಗೆ ಟಿವಿಯಲ್ಲಿ ಲೈವ್ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಒಲ್ಲಿ ಗಾಯತ್ರಿ ಫರೀದಾ ಕಾಲ್ ಮಾಡಿ ರಾಜ್ಬಾಬು ಮತ್ತೆ ಸೀತಾನ ಸೀರಿಯಲ್ ಅಲ್ಲಿ ಒಂದು ಮಾಡಿ ಅಂತ ಕೇಳ್ತಾರೆ. ಆದ್ರೆ ಅವರು ದೂರ ಇದ್ರೆ TRP ಜಾಸ್ತಿ ಬರುತ್ತೆ ಅಂತ ಹೇಳ್ತಾನೆ. ಅದನ್ನ ಕೇಳಿ 3 ಜನ ಸೇರ್ಕೊಂಡು ಅವನಿಗೆ ಲೈವ್ ಇಂಟರ್ವ್ಯೂ ಅಲ್ಲೇ ಚೆನ್ನಾಗಿ ಬೈದ್ಬಿಡ್ತಾರೆ. ಅದಕ್ಕೆ ಅವನು ಕೋಪ ಮಾಡ್ಕೊಂಡು ರಾಜ್ಬಾಬು ಕೈಲಿ ಸೀತಾನ ಕೊಲೆ ಮಾಡಿಸ್ತೀನಿ ಅಂತ ಹೇಳ್ಬಿಡ್ತಾನೆ. ರಾಜ್ಬಾಬು ಏನಾದ್ರೂ ಸೀತಾನ ಕೊಲೆ ಮಾಡಿದ್ರೆ ರಿಯಲ್ ಲೈಫ್ ಅಲ್ಲಿ ಆ ಊರಿನ ಎಲ್ಲಾ ಗಂಡಸರ ಕತೆ ಮುಗಿಯುತ್ತೆ ಅಂತ ಸೀನಾಗೆ ಗೊತ್ತಾಗುತ್ತೆ. ಅವಾಗ ಅವನಿಗೆ ಮಾಯಾ ಸೊಲ್ಯೂಷನ್ ನಿಮ್ಮ ಹತ್ರನೇ ಇದೆ ಅಂತ ಹೇಳಿದ್ದು ನೆನಪಾಗುತ್ತೆ. ಅದನ್ನ ನೆನ್ಪು ಮಾಡ್ಕೊಂಡು ಸೀನಾ ಒಂದು ಪ್ಲಾನ್ ಮಾಡ್ತಾನೆ. ಅದೇನೆಂದ್ರೆ ದೆವ್ವ ಆಗಿರೋ ಅಜ್ಜಿಯಂದಿರಿಗೆ ಬೇಕಿರೋದು ಸೀರಿಯಲ್ ನ ಕ್ಲೈಮ್ಯಾಕ್ಸ್ ಅಲ್ಲಿ ರಾಜ್ಬಾಬು ಮತ್ತೆ ಸೀತಾ ಒಂದಾಗೋದು. ಅದಕ್ಕೆ ಸೀನಾ ಅವನೇ ಕೇಬಲ್ ಆಪರೇಟರ್ ಆಗಿರೋದ್ರಿಂದ ಇವಾಗ ಅವರೇ ಬೇರೆ ಆಕ್ಟರ್ಸ್ ನ ಯೂಸ್ ಮಾಡ್ಕೊಂಡು ಸೀರಿಯಲ್ ತೆಗೆದು ಎಲ್ಲ ಟಿವಿಯಲ್ಲೂ ಬರೋ ಹಾಗೆ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಅದೇ ರೀತಿ ಕಾಣೋ ಆಕ್ಟರ್ಸ್ ನ ಕರೆಸಿ ಇವರೇ ಕ್ಯಾಮ್ರಾಮನ್ ನ ಕರೆಸಿ ಸೀರಿಯಲ್ ನ ಶೂಟ್ ಮಾಡೋಕೆ ಶುರು ಮಾಡ್ತಾರೆ. ಅದನ್ನ ಟಿವಿಯಲ್ಲಿ ಬರೋ ಹಾಗೆ ಮಾಡ್ತಾರೆ. ಆದ್ರೆ ದೆವ್ವಗಳಿಗೆ ಡೌಟ್ ಬರುತ್ತೆ, ಆದ್ರೂ ಅದೇ ನಿಜ ಅಂತ ನಂಬ್ಕೋತಾರೆ. ಕಡೆಗೆ ಇವು ಸೀರಿಯಲ್ ಅಲ್ಲಿ ರಾಜ್ಬಾಬು ಮತ್ತೆ ಸೀತಾನ ಒಂದು ಮಾಡೋದು ಹೇಗೆ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಅವರಿಬ್ರು ಒಂದು ಮಾಡೋಕೆ ವೆಂಕಿ ಒಂದು ಪ್ಲಾನ್ ಕೊಡ್ತಾನೆ. ಸೀರಿಯಲ್ ಅಲ್ಲಿ ರಾಜ್ಬಾಬುಗೆ ಸೀತಾ ಕೆಲ್ಸಕ್ಕೆ ಹೋಗೋದು ಇಷ್ಟ ಇರಲ್ಲ. ಅದಕ್ಕೆ ಇವ್ರು ಮಾಡ್ತಿರೋ ಸೀರಿಯಲ್ ಅಲ್ಲಿ ಸೀತಾ ಕೆಲಸ ಬಿಟ್ಟು ಮನೇಲಿ ಇರೋ ಹಾಗೆ ಮಾಡೋಣ ಅಂತ ಹೇಳ್ತಾನೆ. ಸೀನನಿಗೆ ಅದು ಇಷ್ಟ ಆಗಲ್ಲ, ಆದ್ರೆ ಟ್ರೈ ಮಾಡೋಣ ಅಂತ ಆ ರೀತಿ ಮಾಡ್ತಾರೆ. ಆದ್ರೆ ಅದು ದೆವ್ವಗಳಿಗೆ ಇಷ್ಟ ಆಗದೆ ಅವ್ರಿಗೆ ಅವರೇ ತೊಂದರೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಕಡೆಗೆ ಸೀನಾ, ವೆಂಕಿ, ಶಹಜಾನ್ ಎಲ್ರು ಅವ್ರ ಹೆಂಡತಿಯಂದರಿಗೆ ಈ ರೀತಿ ಸೀರಿಯಲ್ ತೆಗಿತಾ ಇರೋದನ್ನ ಹೇಳ್ತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ರಾಜ್ಬಾಬು ಮತ್ತೆ ಸೀತಾನ ಒಂದು ಮಾಡ್ಬೇಕು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಒಲ್ಲಿ, ಗಾಯತ್ರಿ, ಫರೀದಾನಿ ಸೇರ್ಕೊಂಡು ಸ್ಕ್ರಿಪ್ಟ್ ಬರೆಯೋಕೆ ಶುರು ಮಾಡ್ತಾರೆ. ಕಡೆಗೂ ಸ್ಕ್ರಿಪ್ಟ್ ಬರೆದು ಶೂಟಿಂಗ್ ಮಾಡಿ ಮುಗಿಸ್ತಾರೆ. ರಾತ್ರಿ ಎಲ್ರು ಸೀರಿಯಲ್ ನೋಡಿ ಶುಭಂ ಹೇಳೋಕೆ ಕಾಯ್ತಾ ಇರ್ತಾರೆ. 8:45ಕ್ಕೆ ಟಿವಿ ಆನ್ ಮಾಡ್ತಾರೆ. ಆದ್ರೆ ಟಿವಿಲಿ ಬರೀ ಚುಕ್ಕಿ ಬರ್ತಾ ಇರುತ್ತೆ. ಇಡೀ ಊರಿನ ಎಲ್ಲಾ ಮನೆಯಲ್ಲೂ ಹೀಗೆ ಆಗ್ತಾ ಇರುತ್ತೆ. ಅದಕ್ಕೆ ಎಲ್ಲ ಗಾಬರಿಯಾಗಿ ಅವ್ರ ಹೆಂಡತಿದಿರನ್ನ ಮನೆಯಲ್ಲಿ ಬಿಟ್ಟು ಈಚೆ ಬರ್ತಾರೆ. ಸೀನಾ ಅವನ ಹೆಂಡತಿನ ಚೇರ್ಗೆ ಕಟ್ಟಾಕ್ತಾನೆ. 9 ಗಂಟೆ ಆದ್ರೂ ಟಿವಿ ಆನ್ ಆಗಿಲ್ಲ ಅಂತ ದೆವ್ವಗಳಿಗೆ ಕೋಪ ಬಂದು ಎಲ್ರೂ ಸಾಯಿಸೋಕೆ ಓಡಾಡ್ತಾ ಇರ್ತಾವೆ. ಸೀನಾಗೆ ಯಾರೋ ಕೇಬಲ್ ವೈರ್ ಕಟ್ ಮಾಡಿರ್ಬೇಕು ಅಂತ ಗೊತ್ತಾಗಿ ಕೇಬಲ್ ಆಫೀಸ್ಗೆ ಹೋಗಿ ನೋಡಿದ್ರೆ ವೈರ್ ಕಟ್ ಆಗಿರುತ್ತೆ. ಜೊತೆಗೆ ಟ್ರಾನ್ಸ್ಮಿಟರ್ ಕೂಡ ಕಾಣಿಸ್ತಾ ಇರಲ್ಲ. ಡಿಶ್ ಕುಮಾರ್ ಸೀನನ ಕೇಬಲ್ ಬಿಸ್ನೆಸ್ ಹಾಳು ಮಾಡಬೇಕು ಅಂತ ಅನ್ಕೊಂಡು ವೈರ್ ಕಟ್ ಮಾಡಿ ಟ್ರಾನ್ಸ್ಮಿಟರ್ ನ ತೆಗೆದು ಜೋರಾಗಿ ತಿರುಗಿಸಿ ಬಿಟ್ಟಿರ್ತಾನೆ. ಟ್ರಾನ್ಸ್ಮಿಟರ್ ಇಲ್ಲದೆ ಎಲ್ಲಾ ಮನೆಗಳಿಗೂ ಸೀರಿಯಲ್ ತೋರ್ಸೋಕೆ ಆಗಲ್ಲ ಅಂತ ಸೀನಾಗೆ ಗೊತ್ತಾಗುತ್ತೆ. ಅದಕ್ಕೆ ಸೀನಾ ಒಂದು ಪ್ಲಾನ್ ಮಾಡ್ತಾನೆ. ಎಲ್ಲಾ ಟಿವಿಗಳನ್ನ ಒಂದೇ ಜಾಗಕ್ಕೆ ತಂದಿಡೋಕೆ ಹೇಳ್ತಾನೆ. ಊರಿನ ಸ್ವಲ್ಪ ಟಿವಿಗಳನ್ನ ತಂದು ಒಂದು ಜಾಗಕ್ಕೆ ಇಟ್ಟು ಊರಿಗೆ ಕೇಳಿಸೋ ರೀತಿ ಮೈ ಕಟ್ತಾರೆ. ಅಲ್ಲೇ ಸೀರಿಯಲ್ನ ಹಾಕ್ತಾರೆ.
ಜನ್ಮ ಜನ್ಮ ಬಂದಂ ಸೀರಿಯಲ್ ಸೌಂಡ್ ಕೇಳಿ ಮನೆಯಲ್ಲಿ ಓಡಾಡ್ತಿದ್ದ ಎಲ್ಲಾ ದೆವ್ವಗಳು ಟಿವಿ ಇದ್ದ ಜಾಗಕ್ಕೆ ಬಂದು ಟಿವಿ ಮುಂದೆ ಕೂತ್ಕೋತಾವೆ. ಸೀರಿಯಲ್ ಶುರು ಆಗುತ್ತೆ. ಸೀರಿಯಲ್ ಅಲ್ಲಿ ರಾಜ್ಬಾಬುಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಸೇರಿರ್ತಾನೆ. ಹಾಸ್ಪಿಟಲ್ ಇಂದ ರಾಜ್ಬಾಬು ಡಿಸ್ಚಾರ್ಜ್ ಆಗುವಾಗ ಅವನ್ ಬಿಲ್ ನ ಸೀತಾ ಕಟ್ಟಿದ್ದಾಳೆ ಅಂತ ಅವನಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವನಿಗೆ ಸೀತಾ ಮೇಲಿದ್ದ ಕೋಪ ಎಲ್ಲ ಹೋಗಿ ಇವಾಗ ಅವನಿಗೆ ಸೀತಾ ಮೇಲೆ ಪ್ರೀತಿ ಹುಟ್ಟಿ ಅವಳು ಇರೋ ರೀತಿನೇ ಒಪ್ಕೋತಾನೆ. ಕಡೆಗೆ ಇಬ್ರು ಒಂದಾಗ್ತಾರೆ. ಅದನ್ನ ನೋಡಿ ದೆವ್ವಗಳೆಲ್ಲ ಖುಷಿಯಿಂದ ಚಪ್ಪಾಳೆ ತಡ್ತಾರೆ. ಕಡೆಗೆ ಸೀರಿಯಲ್ಗೆ ಶುಭಂ ಕಾರ್ಡ್ ಹಾಕ್ತಾರೆ. ದೆವ್ವ ಎಲ್ಲ ಹೆಣ್ಣೈಕ್ಳನ್ನ ಬಿಟ್ಟು ಹೋಗ್ತಾವೆ. ಇವಾಗ ವೆಂಕಿ ಮತ್ತೆ ಶಹಜಾನ್ ಆಲ್ಫಾ ಮೇಲ್ ರೀತಿ ಇರೋದು ಬಿಟ್ಟು ಒಳ್ಳೆ ಗಂಡಂದಿರಾಗಿ ಇರೋಕೆ ಶುರು ಮಾಡ್ತಾರೆ. ಸೀನಾ ಮತ್ತೆ ಒಲ್ಲಿ ಕೂಡ ಖುಷಿಯಾಗಿ ಇನ್ನೇನು ಇಬ್ರು ಮುತ್ತು ಕೊಡ್ಕೋಬೇಕು. ಅಷ್ಟರಲ್ಲಿ ಯಾರೋ ಮನೆ ಬಾಗಿಲು ಬಡಿತಾರೆ. ಯಾರು ಅಂತ ನೋಡಿದ್ರೆ ಡಿಶ್ ಕುಮಾರ ಟ್ರಾನ್ಸ್ಮಿಟರ್ ನ ತೆಗೆದು ಜೋರಾಗಿ ಎಸ್ತಿರ್ತಾನಲ್ಲ, ಅದು ಅವನಜ್ಜಿ ತಲೆ ಮೇಲೆ ಬಿದ್ದು ಸತ್ತೋಗಿರ್ತಾಳೆ. ಇವಾಗ ಅವನಜ್ಜಿ ಅವನ ಹೆಂಡತಿ ಮೇಲೆ ಸೀರಿಯಲ್ ನೋಡೋಕೆ ಬರ್ತಾ ಇರ್ತಾಳೆ. ಅದಕ್ಕೆ ಡಿಶ್ ಕುಮಾರ ಸಹಾಯ ಕೇಳ್ಕೊಂಡು ಸೀನನ ಬಳಿ ಬರ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.